ಕೇಂದ್ರದಲ್ಲಿ ಯಾವ ಸರ್ಕಾರ ಆಡಳಿತದಲ್ಲಿರುತ್ತೋ ಅದೇ ಸರ್ಕಾರ ರಾಜ್ಯಗಳಲ್ಲೂ ಇದ್ದರೆ ಕೂಡ ಅನುದಾನ ಸರಾಗವಾಗಿ ಬಂದ್ಬಿಡುತ್ತೆ. ಇಲ್ಲ ಮಲತಾಯಿ ಧೋರಣೆ. ಸದ್ಯ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಮಾಡಿರುವಂತಹ ಅತಿ ಗಂಭೀರವಾದ ಆರೋಪ. ಓದಲ್ಲಿ ಬಂದಲ್ಲಿ ಸಿಕ್ತಲ್ಲಿ ಹಾಗೆ ನಾವೇ ಟೈಮ್ ಕೇಳ್ಕೊಂಡು ಭೇಟಿಯಾದಾಗ ಕೂಡ ನಮ್ಮ ರಾಜ್ಯದ ಎಲ್ಲಾ ತಾಲೂಕುಗಳು ಬರದಿಂದ ನಲಗ್ತಾ ಇವೆ. ದಯವಿಟ್ಟು ಬರ ಪರಿಹಾರ ಬಿಡುಗಡೆ ಮಾಡಿ. ನೋ, ನೆವರ್. ಗ್ಯಾರಂಟಿ ಯೋಜನೆಗೆ ಅಕ್ಕಿಯನ್ನ ಬಿಡುಗಡೆ ಮಾಡಿ. ನೆವರ್. ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು. ಅದನ್ನೆಲ್ಲ ಮತ್ತೆ ಹರಾಜಿಗೆ ಇಟ್ಟಿದ್ರಂತೆ. ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜಂಟಿ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದು ಕೇಂದ್ರ ಸರ್ಕಾರದ ವಿರುದ್ಧವೇ ಅತಿ ದೊಡ್ಡ ಪ್ರತಿಭಟನೆ, ಅತಿ ದೊಡ್ಡ ಆಂದೋಲನಕ್ಕೆ ಸಜ್ಜಾಗಿದ್ದಾರೆ. ಫೆಬ್ರವರಿ 7ನೇ ತಾರೀಕು ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅತಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡೋಕ್ಕೆ ಕಾಂಗ್ರೆಸ್ ಸರ್ಕಾರ ಸಜ್ಜಾಗಿದೆ. ಈ ಸಿಎಂ, ಡಿಸಿಎಂ, ಸಚಿವರುಗಳು, ಹಾಗೆ ಎಲ್ಲ ಶಾಸಕರುಗಳು, ಜೊತೆಗೆ ಕಾರ್ಯಕರ್ತರು ಎಲ್ಲರೂ ಕೂಡ ನವದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅತಿ ದೊಡ್ಡ ರಣಕಹಳೆಯನ್ನು ಮೊಳಗಿಸಿದ್ದಾರೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾವಿನ್ನ ರಾಜಕೀಯ ಅಂತ ಮಾಡ್ತಾ ಇಲ್ಲ. ಅನವಶ್ಯಕವಾಗಿ ತಾವೊಬ್ಬರೇ ಕೆಲಸವನ್ನ ಮಾಡ್ತಿರೋದು. ಬಿಜೆಪಿಯಿಂದ ಮಾತ್ರ ದೇಶದ ಉದ್ಧಾರ, ಬೇರೆ ಪಕ್ಷಗಳಿಂದ ಸಾಧ್ಯ ಇಲ್ಲ. ಕಾಂಗ್ರೆಸ್ 60 ವರ್ಷ ಏನೋ ಮಾಡಲೇ ಇಲ್ಲ ಅಂತ ಹೇಳಿಕೊಂಡು ಎಲ್ಲರ ಮುಖಕ್ಕೆ ಬೂದಿ ಎರಚ್ತಾವ್ರೆ ಬಿಜೆಪಿಯವರು. ಹೀಗಾಗಿ ಇದನ್ನ ಇಡೀ ದೇಶಕ್ಕೆ ತೋರಿಸಿಕೊಡುವಂಥ ಅನಿವಾರ್ಯತೆ ನಮಗಿದೆ. ಬಿಜೆಪಿ ಹೊರತಾದ ಸದ್ಯ ಸರ್ಕಾರಗಳಿರುವಂಥ ರಾಜ್ಯಗಳ ಹಣೆ ಬರ ಏನು ಅನ್ನೋದನ್ನ. ಹೀಗಾಗಿ ದೇಶದಲ್ಲೇ ತೆರಿಗೆ ಕಟ್ಟೋದ್ರಲ್ಲಿ ನಂಬರ್ 2 2ನೇ ರಾಜ್ಯ ನಮ್ಮದು. ಅಷ್ಟೊಂದು ತೆರಿಗೆಯನ್ನು ಕಟ್ತಾ ಇದೀವಿ ಕೇಂದ್ರ ಸರ್ಕಾರಕ್ಕೆ. ನಮ್ಮಿಂದ ಅವರು ಉದ್ಧಾರ ಆಯ್ತವ್ರೆ, ಆದರೆ ನಮಗೆ ಸಿಗಬೇಕಾದ್ದು ಏನೂ ಸಿಗ್ತಾ ಇಲ್ಲ ಅಂತ ಜಂಟಿ. ಯಾಕಂದರೆ ಸದ್ಯ ಪ್ರಧಾನಿ ಮೋದಿ ಅವರ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮಾಡ್ತಿರೋ ಆರೋಪ ಸಾಮಾನ್ಯವಾದಂತೂ ಖಂಡಿತವಾಗ್ಲೂ ಅಲ್ಲ. ಹೀಗಾಗಿ ರಾಜ್ಯದಿಂದ 4,30,000 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹವಾಗ್ತಾ ಇದೆ. ತೆರಿಗೆ ಸಂಗ್ರಹದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. 100 ರೂಪಾಯಿ ತೆರಿಗೆ ಕಟ್ಟಿದರೆ ನಮಗೆ 12-13% ವಾಪಸ್ ಬರ್ತಿದೆ. ಆದರೆ ಕರ್ನಾಟಕಕ್ಕೆ ಅನ್ಯಾಯವಾಗಿಲ್ಲವೆಂದು ರಾಜ್ಯ ಬಿಜೆಪಿ ನಾಯಕರು ಹೇಳ್ತಾರೆ ಅಂತ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ. ಅನವಶ್ಯಕವಾಗಿ ಪರ್ಯಾಯ ರಾಷ್ಟ್ರ ಅಥವಾ ಪ್ರತ್ಯೇಕ ರಾಷ್ಟ್ರದ ವಿಚಾರವನ್ನ ಹಿಡ್ಕೊಂಡು ಎಳಿತಾವ್ರೆ. ನಾವು ಹೇಳಿದ್ದು ನಮ್ಮ ಮಾತಿನ ಉದ್ದೇಶ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋದಷ್ಟೇನೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ರಾಜ್ಯ ಸರ್ಕಾರ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರದಲ್ಲಿ ಅಂದರೆ ದೆಹಲಿಯಲ್ಲೇ ಅತಿ ದೊಡ್ಡ ಪ್ರತಿಭಟನೆಗೆ ಘೋಷಣೆಯನ್ನು ಕೊಟ್ಟಿರೋದನ್ನು ನೋಡಿದ್ರೆ, ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮಾಡಿದ್ದೆಲ್ಲವೂ ಕೂಡ ಪ್ರಚಾರ, ಅಭಿವೃದ್ಧಿ ಅಲ್ಲ. ನೀವು ರಾಮ ಮಂದಿರ ಕಟ್ಸಿಟ್ಟು ನಾವೇನು ಹೇಳ್ತಾ ಇಲ್ಲ, ಒಳ್ಳೇದು ಕಟ್ಸಿ. ಅದೇ ರೀತಿ ಅಣೆಕಟ್ಟೆಗಳನ್ನ ಕಟ್ಸಿ, ಆಸ್ಪತ್ರೆಗಳನ್ನ ಕಟ್ಸಿ, ಶಾಲೆಗಳನ್ನ ಕಟ್ಸಿ, ಅದರಿಂದ ದೇಶದ ಅಭಿವೃದ್ಧಿ ಆಗುತ್ತೆ ಅನ್ನೋದು ಕಾಂಗ್ರೆಸ್ಸಿಗರ ಮಾತು. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರ ಈಗ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಇಬ್ಬರೂ ಕೂಡ ಕೇಂದ್ರ ಸರ್ಕಾರ ಪಿನ್ ಟು ಪಿನ್ ಸ್ಟಾಟ್ಸ್ ಹೇಳಿದ್ದಾರೆ. ಎಲ್ಲೆಲ್ಲಿ ಏನೇನು ಬರಬೇಕಿತ್ತು, ಎಲ್ಲೆಲ್ಲ ಅನ್ಯಾಯ ಆಗಿದೆ, ಯಾಕೆ ಇದು ನಮ್ಮ ಕರ್ನಾಟಕಕ್ಕೆ ಸಿಗ್ತಾ ಇಲ್ಲ, ಕೇಂದ್ರದವ್ರು ಯಾಕೆ ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇದ್ದೀರಾ. ಎಸ್ಪೆಷಲಿ ನಮ್ಮದೇ ಹೆಚ್ಚು ಕಡಿಮೆ 27 ಜನ ಸಂಸದರು, ಕರ್ನಾಟಕದ ಸಂಸದರು ನಿಮ್ಮವರೇ, NDAನವರೇ ಸದ್ಯ ಏನು ಮಾತಾಡ್ತಿದ್ದಾರೆ, ಅವ್ರು ತಂದಿರೋ ಅನುದಾನ ಏನು, ಈ ಹಿಂದೆ ಮುಖ್ಯಮಂತ್ರಿ ಇದ್ದಂಥ ಬಸವರಾಜ ಬೊಮ್ಮಾಯಿ ಅವರು ತಾಕತ್ತು ದಮ್ಮು ಅಂತಿದ್ರು, ಏನು ಪ್ರದರ್ಶಿಸಿದ್ದಾರೆ, ರಾಜ್ಯಕ್ಕೆ ಏನು ಸಿಕ್ಕಿದೆ ಕೇಂದ್ರದಿಂದ, ಇವೆಲ್ಲವನ್ನ ಕೂಡ ಜನರ ಮುಂದೆ ಇಡ್ತೀವಿ ಅಂತ ಸ್ಟಾಟ್ ಸಮೇತ ಹೇಳಿದ್ರು. ಅಲ್ಲದೆ ಇದೀಗ ದೆಹಲಿಯಲ್ಲಿ ಫೆಬ್ರವರಿ 7ನೇ ತಾರೀಕು ಅತಿ ದೊಡ್ಡ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ. ವೀಕ್ಷಕರೇ, ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಕೇಂದ್ರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋ ಕೆಲಸವನ್ನ ಕರ್ನಾಟಕದ ಮೂಲಕ ಇಡೀ ದೇಶಕ್ಕೆ ತಲುಪಿಸೋ ಹೋರಾಟವನ್ನು INDIA ಮಾಡಕ್ಕೆ ಹೊರಟಿದ್ಯಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.